ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ, ಆರಾಧ್ಯರನ್ನು ಸ್ಮರಣೆ ಮಾಡ್ತಾ, ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನು ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು 6ನೇ ತಾರೀಕು ಜೂನ್ 6ರಂದು ಮಾಡುವಂಥ ಅನುಷ್ಠಾನಗಳ ಬಗ್ಗೆ ನಿಮ್ಗಾಗಲೇ ಹೇಳಿದ್ದೇನೆ. ನನಗೊಬ್ಬರು ಬೆಂಗಳೂರಿನವ್ರು ಹೇಳಿದ್ದಾರೆ ಅಂತ ಅದನ್ನು ನಾನು ನಿಮ್ಗೆ ಹೇಳಿದ್ದೇನೆ. ಇನ್ನು 6ನೇ ತಾರೀಕು ಇನ್ನೊಂದು ಸಣ್ಣ ಅನುಷ್ಠಾನ, ಅದು ನೀವು ಪೂಜೆ ಹೊತ್ತಲ್ಲೇ ಮಾಡಬೇಕು ಹಾಗೇನೂ ಇಲ್ಲ. ಆವತ್ತು ಅಮಾವಾಸ್ಯೆ ಇದೆ. ಅಮಾವಾಸ್ಯೆ ದಿನ ನೀವು ಮಾಡುವಂಥ ಒಳ್ಳೆಯದೊಂದು ಅಂದರೆ, ಆ ತಾಯಿ ಮಹಾಲಕ್ಷ್ಮಿ ಒಲಿದು ಬರ್ತಾಳೆ. ಹೇಗೆ ಒಲಿದು ಬರ್ತಾಳೆ? ನಮಗೆ ಸಾಲ ಇದೆ, ಅದೊಂದೇ ಸಲ ತೀರಿ ಹೋಗುತ್ತಾ? ಇಲ್ಲ. ಆದರೆ ಮನೆಯಲ್ಲಿ ಇದು ಯಾರಿಗೆ ಹೆಚ್ಚಾಗಿ ಬೇಕಾಗುತ್ತೆ ಅಂದರೆ, ಮನೆಯಲ್ಲಿ ಅದಿಲ್ಲ, ಇದಿಲ್ಲ, ಇದಿತ್ತು ಇವತ್ತಿಲ್ಲ, ನಾಳೆ ಇಲ್ಲ, ಈ ರೀತಿ ಪರಿಸ್ಥಿತಿಯವರಿಗೆ ಇದು ಒಳ್ಳೆ ಆ ತಾಯಿ ಮಹಾಲಕ್ಷ್ಮಿಗೆ ಇದನ್ನು ನಾವು ಅರ್ಪಿಸೋದ್ರಿಂದ ಎಷ್ಟೋ ಸುಧಾರಣೆಗಳು ಮನೆಯಲ್ಲಿ ಬರುತ್ತೆ. ನಿಮಗೆ ಗೊತ್ತಾಗುತ್ತೆ. ಅದು ಮಾಡ್ತಾ ಮಾಡ್ತಾ ಹೋದಾಗ 1-2 ಅಮಾವಾಸ್ಯೆಗೆ ಮಾಡೋದಲ್ಲ, ಅದು ಪ್ರತಿಯೊಂದು ಅಮಾವಾಸ್ಯೆಗೂ ನೀವು ಮಾಡಬೇಕು. ಬೆಳಿಗ್ಗೆ ಒಮ್ಮೆ ಆಗಿಲ್ಲ ಅಂತಾದರೆ ಸಂಜೆ ದೀಪವನ್ನು ಹಚ್ಚುವಷ್ಟೊತ್ತಿಗೆ ನೀವು ಅದನ್ನು ಮಾಡಿದರೂ ನಡೆಯುತ್ತೆ. ತಾಯಿ ಮಹಾಲಕ್ಷ್ಮಿಯನ್ನು ಅಮಾವಾಸ್ಯೆ ದಿನ ಪೂಜೆ ಮಾಡಬೇಕು ಅಂತಾರೆ. ಎಲ್ಲ ಇದಕ್ಕಿಂತಲೂ ಅಮಾವಾಸ್ಯೆ ಭಾಳ ಶ್ರೇಷ್ಠ. ಅಮಾವಾಸ್ಯೆ ದಿನ ಪೂಜೆ ಮಾಡಬೇಕು ಅಂತಾರೆ. ಹಾಗೆ ಅಮಾವಾಸ್ಯೆ ದಿನ ಮಾಡುವವರು ತುಂಬ ಜನ ಇದ್ದಾರೆ. ಹಾಗೆ ಹಿಂದೆನೂ ಒಂದು ಹೇಳಿದ್ದೆ ನಾನು, ಲಕ್ಷ್ಮೀ ಪೂಜೆಯನ್ನು ಅಮಾವಾಸ್ಯೆ ದಿನ ಸಕ್ಕರೆ ದೀಪ ಹಚ್ಚಿ ಮಾಡಿ ಅಂತ. ಅದೇ ಪ್ರಕಾರ ಕೆಲವರು ಮಾಡ್ತಾ ಇದ್ದಾರೆ. ಹಾಗೆ ಇವತ್ತು ಸಕ್ಕರೆಯ ಒಂದು ತಾಯಿಗೆ ನೈವೇದ್ಯವನ್ನು ಇಡೋದ್ರಿಂದ, ತಾಯಿಗೆ ನೈವೇದ್ಯವನ್ನು ಇಡಬೇಕು. ನೈವೇದ್ಯ ಇಟ್ಟು ಆ ನೈವೇದ್ಯ ಸಾಧ್ಯ ಆಗುತ್ತಂತಾದರೆ ಅದೇ ಸಕ್ಕರೆಯನ್ನು, ನೈವೇದ್ಯ ಇಟ್ಟಂಥ ಸಕ್ಕರೆಯನ್ನು ಪಾಯಸ ಮಾಡಿಕೊಂಡು ಮನೆ ಮಂದಿಯೆಲ್ಲ ಸ್ವೀಕಾರ ಮಾಡ್ಬೋದು. ಆಗಲ್ಲ ಅಂದರೆ ನೈವೇದ್ಯಕ್ಕಿಟ್ಟಂಥ ಒಂದು ಸಕ್ಕರೆಯನ್ನು ಸ್ವಲ್ಪ ತಾಯಿಗೆ ನೈವೇದ್ಯ ಇಟ್ಟಾಗಿದೆ ಅಲ್ವಾ, ಅದನ್ನು ಸ್ವಲ್ಪ ಬಾಯಿಗೆ ಹಾಕ್ಕೊಂಡು ನೀವು ಮರುದಿನ ಅದನ್ನು ಉಪಯೋಗಿಸ್ಬೋದು. ಯಾವುದಕ್ಕೆ ಕಷಾಯ, ಕಾಫಿ ಅಥವಾ ಟೀ ಯಾವುದಕ್ಕೆ ಬೇಕಾದರೂ ನೀವು ಅದನ್ನು ಉಪಯೋಗಿಸ್ಕೋಬೋದು. ಜೊತೆಗೆ ಇನ್ನೊಂದು ವಿಷಯ ಏನು ಅಂದರೆ, ಈ ಸಕ್ಕರೆಯನ್ನು ನೀವು ಮನೆಯಲ್ಲಿ ಎಷ್ಟೇ ತುಂಬಿಟ್ಕೊಳ್ಳಿ, ಅಂದರೆ ನಾನು ತಿಂಗಳು ಸಾಮಾನು ಮಾಡ್ತೀನಿ, ಇದೇ ನನ್ನ ಹತ್ರ, ನಾನು ಅದನ್ನೇ ಇಡ್ತೀನಿ, ಆಗೋದಿಲ್ಲ. ಅದಕ್ಕೆ ನಾನು ಹೇಳಿದ್ದು ಬೆಳಿಗ್ಗಿನ ಪೂಜೆಗೆ ಇದು ಕಷ್ಟ ಆಗುತ್ತೆ ಅಂತ. ಈ 9 ಗಂಟೆ 10 ಗಂಟೆ ಪೂಜೆ ಮಾಡುವವರಿಗೆ ಯೋಗ್ಯ, ಏನು ತೊಂದರೆ ಇಲ್ಲ. ಹೋಗಿ ದಿನಸಿ ಅಂಗಡಿಗೆ ಹೋಗೋವ್ರನ್ನ ತರ್ಬೋದು. ಅದನ್ನ ಸಕ್ಕರೆಯನ್ನು ನೀವು ಆವತ್ತೇ ತರಬೇಕು. ದೂರ ಇದೆ, ಅಂಗಡಿ ದೂರ ಇದೆ ಅನ್ನೋರೊಂದು ಕೆಲಸ ಮಾಡಿ, ಸಂಜೆ ಪೂಜೆ ಆಗೋಷ್ಟೊತ್ತಿಗೆ ಆ ತಾಯಿಗೆ ನೈವೇದ್ಯ ಇಟ್ಟು ಸಾಧ್ಯ ಆದರೆ ಒಂದು ತುಪ್ಪದ ದೀಪವನ್ನು ಅವಳಿಗೆ ಹಚ್ಚಿ. ನಾವೇನೂ ಮಾಡಲ್ಲ ಅಮಾವಾಸ್ಯೆ ದಿವಸ, ನಾವು ಅದನ್ನೆಲ್ಲ ಮಾಡಲ್ಲ ಅಂತಿದ್ರೆ ತುಪ್ಪದ ದೀಪ ಆಗಲ್ಲ, ನೀವು ಎಣ್ಣೆ ದೀಪ ಹಚ್ಚಿ. ನಿಮ್ಮ ಭಕ್ತಿನೇ ಶ್ರೇಷ್ಠ, ಇಲ್ಲ ಭಕ್ತಿ ಶ್ರದ್ಧೆನೇ ಮುಖ್ಯ. ತುಪ್ಪನೇ ಎಣ್ಣೆನೇ ಅಂತಲ್ಲ, ಇದ್ದರೆ ತುಪ್ಪದ ದೀಪ ಹಚ್ಚಿ, ಇಲ್ಲ ಎಣ್ಣೆ ದೀಪವನ್ನು ಹಚ್ಚಿ ಸಂಜೆ ಅದನ್ನು ತಂದು, ಸಂಜೆ ಅಥವಾ ಬೆಳಿಗ್ಗೆ ಅವತ್ತು ಅಮಾವಾಸ್ಯೆ ಒಳಗೆ ತಂದು ತಾಯಿಗೆ ನೈವೇದ್ಯವನ್ನು ಮಾಡಿ. ಮಹಾಲಕ್ಷ್ಮಿಗೆ ಒಂದು ನೆನಪಿರಲಿ, ಆ ತಾಯಿಯನ್ನು ಆರಾಧನೆ ಮಾಡುವಂತಹ ಸಂದರ್ಭದಲ್ಲಿ ನೀವು ಮಹಾಲಕ್ಷ್ಮಿ ಒಬ್ಬಳನ್ನೇ ಆರಾಧನೆ ಮಾಡಿದ್ರೆ ನಮ್ಮ ಕೆಲಸ ಫಲಿಸಲ್ಲ. ಬದಲಿಗೆ ಲಕ್ಷ್ಮೀನಾರಾಯಣನ ಸಮೇತ ಅವಳನ್ನು ಕರಿಬೇಕು. ಕರೆದಾಗಲೇ ಅವಳ ಆ ಪೂಜೆಗೆ ಬರೋಕ್ಕೆ ಸಾಧ್ಯ. ನಮಗೆ ದೂರ ಆಗುತ್ತೆ ಅಂದರೆ ನೀವೇ ಹೋಗಿ ಪೂಜೆ ಮಾಡೋರೇ ಹೋಗಿ ತರಬೇಕು ಅಂತೇನಿಲ್ಲ. ನಿಮ್ಮ ಮನೆಯವ್ರು ಯಾರಾದರೂ ಹೋಗಿದ್ದಾರಾ, ಮಕ್ಕಳೆಲ್ಲಾದರೂ ಹೋಗ್ತಾ ಇದ್ದಾರಾ, ಅಥವಾ ನಿಮ್ಮ ಗಂಡ ಎಲ್ಲಾದರೂ ಹೋಗಿದ್ದಾರಾ, ಅವ್ರ ಹತ್ರ ನೀವು ತರಿಸ್ಕೊಬಿಟ್ರಾಯ್ತು. ತೊಗೊಂಡು ಬನ್ನಿ, ಒಂದು 100 ಗ್ರಾಮ್ ತೊಗೊಂಡು ಬನ್ನಿ ಸಾಕು, ಜಾಸ್ತಿ ಬೇಡ. ಜಾಸ್ತಿ ಇದೆ ಮನೆಯಲ್ಲಿ, ಅಥವಾ 1 kg 2 kg ತೊಗೊಳಕ್ಕಾಗಲ್ಲ ಅನ್ನೋರು ಬರೀ ಒಂದು 100 ಗ್ರಾಮ್ ಸಕ್ಕರೆಯನ್ನು ತಂದು ಪ್ರತಿ ಅಮಾವಾಸ್ಯೆಗೂ ಆ ತಾಯಿ ಹತ್ರ ಇಟ್ಟು ಪೂಜೆಯನ್ನು ಮಾಡಿ. ಏನು ಪೂಜೆ ಬೇಡ, ನೀವು ಹಾಗೆ ತೊಗೊಂಡೋಗಳಿಗಿಟ್ಟು ಒಂದು ದೀಪ ಹಚ್ಚಿ ಕೈ ಎರಡನ್ನೂ ಮುಗಿದು ಆ ತಾಯಿ ಹತ್ರ ಪ್ರಾರ್ಥನೆಯನ್ನು ಮಾಡಿ. ಆಗ ನಿಮ್ಮ ಮನೆಯಲ್ಲಿ ಬದಲಾವಣೆಗಳು ಕಾಣ್ತಾ ಹೋಗುತ್ತೆ. ಇದು ಖಂಡಿತ ಸತ್ಯ. ಎಷ್ಟರ ಮಟ್ಟಿಗೆ ಬದಲಾವಣೆ ಕಾಣುತ್ತೆ ಅಂದರೆ, ಈಗ ನಾನು ಎಷ್ಟೋ ಜನರಿಗೆ ಕಾಲ್ ಮಾಡಿದಾಗ ಹೇಳ್ತಾರೆ, ಒಂದು ಇರಲ್ಲಮ್ಮ ನಮ್ಮ ಮನೆಯಲ್ಲಿ, ಏನಿಲ್ಲಮ್ಮ, ಹಾಗಮ್ಮ, ಹೀಗೆ ಇವತ್ತು ಇತ್ತಂದ್ಕೊಂಡ್ರೆ ನಾಳೆ ಇದಿರಲ್ಲ, ಅಂಥ ಪರಿಸ್ಥಿತಿಯಲ್ಲಿ ಜೀವನ ಮಾಡ್ತೀವಿ ಅಂತ ಹೇಳೋರು ಇದ್ದಾರೆ. ಎಲ್ಲರೂ ಹಾಗೆ ಇದ್ದವರು ಬಡತನವನ್ನು ನೋಡೇ ಶ್ರೀಮಂತರಾದವರು ಎಷ್ಟೋ ಜನ ಇದ್ದಾರೆ. ಆದರೆ ಎಲ್ಲರೂ ಒಬ್ಬಿಬ್ಬರು ಅಲ್ಲ, ಇದು ಪ್ರತಿಯೊಬ್ಬರ ಮನೆಯಲ್ಲೂ ಇರುವಂಥ ಸಮಸ್ಯೆನೇ. ಅಂದರೆ ಈ ಕೂಲಿ ಮಾಡ್ಕೊಂಡು ಬರೋರ ಮನೆಯಲ್ಲಿ ಪಾಪ ಅದು ಅನಿವಾರ್ಯ ಬಿಡಿ, ಏನೂ ಮಾಡೋಕ್ಕಾಗಲ್ಲ. ಆ ಒಂದು ಸಂದರ್ಭ ನಿಮಗೆ ಅದು ಸ್ವಲ್ಪ ಇದು ಕಾಣುತ್ತೆ. ಅಂದರೆ ನಾವು ಏನು ಇಲ್ಲ ಅಂತ ಇರ್ತೀವಿ, ಅದೆಲ್ಲ ಸ್ವಲ್ಪ ಮನೇಲಿ ಇದ್ದಂಗೆ ಕಾಣುತ್ತೆ. ಮನೇಲಿ ಏನೋ ಒಂಥರ ನೆಮ್ಮದಿ. ಈ ಸಾಮಾನಿದೆ, ಇವತ್ತು ಈ ಸಾಮಾನಿದೆ, ಇದನ್ನು ಮಾಡ್ಕೋಬೋದು, ಈ ತಿಂಗಳಿಗೆ ಇದು ಸಾಕು, ಇನ್ನು ಬರೋ ತಿಂಗಳಿಗಾಯ್ತು ನೋಡೋಣ ಅನ್ನುವಷ್ಟು ಮಟ್ಟಕ್ಕೆ ನಮ್ಮ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ, ಧನಧಾನ್ಯಗಳು ಹೆಚ್ಚುತ್ತೆ.
ಇದನ್ನು ಮಾತ್ರ ಖಂಡಿತವಾಗಿ ನೀವು ಮಾಡಲೇಬೇಕು. ಇದನ್ನು ನಾನು ಮಾಡ್ತಾನೇ ಇದ್ದೇನೆ. ನಾನು ಸಾಧಾರಣ ಒಂದು 7-8 ಅಮಾವಾಸ್ಯೆ ಆಗೋಯ್ತು ನಾನು ಮಾಡ್ತಾ ಇದ್ದಿದ್ದು. ಸಂಜೆ ಆದರೂ ಹೋಗಿ ತೊಗೊಬರ್ತೀನಿ, ಇಲ್ಲ ಸ್ಕೂಲಿಂದ ಬರುವಾಗ ತೊಗೊಂಡು ಬರ್ತೀನಿ. ತೊಗೊಂಡು ಬಂದು ಸಂಜೆ ಸ್ನಾನ ಮಾಡಿ ಮತ್ತು ತಾಯಿ ನೈವೇದ್ಯವನ್ನು ಇಟ್ಟು ಅದನ್ನು ಸ್ವಲ್ಪ ಬಾಯಿಗೆ ಹಾಕ್ಕೋತೀನಿ, ಇಲ್ಲಾಂದ್ರೆ ಆಮೇಲೆ ಅದನ್ನು ಉಪಯೋಗಿಸ್ತೀನಿ. ಹೀಗೆ ಮಾಡ್ತಾಯಿದ್ದೀನಿ. ಹಾಗಾಗಿ ಇದೇನು ಯಾರಿಗೆ ಕಷ್ಟ ಬರುವಂಥದ್ದಲ್ಲ, ಹಣದ ಖರ್ಚು ಜಾಸ್ತಿ ಇಲ್ಲ. ಅದಕ್ಕೆ ದಯವಿಟ್ಟು ಪ್ರತಿಯೊಬ್ಬರು ಇದನ್ನು ಮಾಡಿ. ಪ್ರತಿಯೊಬ್ಬರು ಇದನ್ನು ಮಾಡಿದಾಗ ಬಹುಶಃ ಎಲ್ಲರ ಮನೆ ಸುಧಾರಣೆ ಆಗಲಿ. ಜೊತೆಗೆ ಇನ್ನೊಂದು ವಿಷಯನ ಹೇಳ್ತಾ ಇದ್ದೀನಿ ನಾನು, ನಿಮ್ಮಗಳಿಗೆ ನೀವು ಯಾವ ಯೂಟ್ಯೂಬ್ ಚಾನಲ್ ನೋಡ್ತೀರಿ ನನಗದು ಗೊತ್ತಿಲ್ಲ. ನೀವು ಯಾವುದಾದ್ರೂ ಒಂದು ಅನುಷ್ಠಾನವನ್ನು ನೋಡಿ ನಿಮಗೆ ಆ ಅನುಷ್ಠಾನದಿಂದ ಒಳ್ಳೆಯದಾಗಿದ್ದಿದ್ರೆ ದಯವಿಟ್ಟು ನನಗೆ ತಿಳಿಸಿ. ನಾನು ನಮ್ಮವರಿಗೆ ನಾನು ಹೇಳ್ತೀನಿ, ಅದನ್ನು ನಾನು ಮಾಡ್ತೀನಿ. ಜೊತೆ ನಮ್ಮವರಿಗೂ ಹೇಳ್ತೀನಿ. ನೀವು ಯಾವುದ್ರ ನೋಡ್ತೀರಿ, ಎಲ್ಲಿ ನೋಡ್ತೀನಿ ಏನೂ ಕೇಳಲ್ಲ. ಅದು ನನಗೆ ಹೇಳಬೇಡಿ ಅಂತ ಹೇಳಲ್ಲ. ಸಾವಿರಾರು ಯೂಟ್ಯೂಬ್ ಇದೆ, ಅದರಲ್ಲಿ ನಾನಾ ರೀತಿ ಹೇಳ್ತಾರೆ. ಅದರಿಂದ ನಾನು ಇವತ್ತು ಒಳ್ಳೇದು ನೋಡಿದ್ದೀನಿ, ಒಳ್ಳೇದು ಆಗಿದೆ ನನಗೆ ಅನ್ನುವಂಥದ್ದು ದಯವಿಟ್ಟು ನನಗೆ ತಿಳಿಸಿ. ಬೆಂಗಳೂರಿನ ನಿಖಿತಾ ಅವರು ತಿಳಿಸಿದ್ದಾರೆ ನನಗೆ. ಹಾಗೆ ತಾವುಗಳು ನನಗೆ ತಿಳಿಸಿ. ನಾನು ಅದನ್ನ ಖಂಡಿತವಾಗಿಯೂ ನನ್ನ ರಾಯರ ಕುಟುಂಬದವರಿಗೆ, ನನ್ನ ರಾಯರ ಮಕ್ಕಳಿಗೆ ಅದನ್ನು ಹೇಳ್ತೀನಿ. ನನ್ನ ಸಮೇತ, ಅವರಿಗಷ್ಟೇ ಅಲ್ಲ, ನನ್ನ ಸಮೇತ ನಾವೆಲ್ಲರೂ ಅದನ್ನ ತಿಳ್ಕೊತೀವಿ, ಮಾಡ್ತೀವಿ. ಒಬ್ಬರಿಗೆ ಒಳ್ಳೇದಾಗತ್ತೆ ಅಂದರೆ ನಾವು ಯಾವ ಕಾರ್ಯಕ್ರಮವನ್ನು ನೋಡಿದ್ರೂ ಮತ್ತೊಬ್ರಿಗೆ ಹೇಳ್ಬೋದು. ಅದರಿಂದ ಏನೂ ತೊಂದರೆ ಇಲ್ಲ. ನಮ್ಮ ಉದ್ದೇಶ ಒಂದೇ, ಎಲ್ರಿಗೂ ಒಳ್ಳೆಯದಾಗಬೇಕು. ನಾವು ರಾಯರ ಮಕ್ಕಳಲ್ವಾ, ನಾವು ಎಲ್ರಿಗೂ ಒಳ್ಳೆಯದಾಗಬೇಕು ಅನ್ನೋದು ಒಂದೇ ಉದ್ದೇಶ. ಹಾಗಾಗಿ ಪ್ರತಿಯೊಬ್ಬರು ಈ ಅಮಾವಾಸ್ಯೆಯ ದಿನ ಲಕ್ಷ್ಮೀ ಪೂಜೆಯನ್ನು ಮಾಡಿ. ಇನ್ನೊಂದು ಏನು ಅಂದರೆ, ಶುಕ್ರವಾರ ನಾವೇನು ಮಾಡ್ತೇವೆ, ಉಸ್ತಿಲು ಪೂಜೆಯನ್ನು ಮಾಡ್ತೇವೆ ಅಲ್ವಾ. ಕೆಲವರು ದಿನ ಮಾಡ್ತಾರೆ, ಕೆಲವರು ಶುಕ್ರವಾರ ಮಂಗಳವಾರ ಮಾಡ್ತಾರೆ. ಜೊತೆಗೆ ಅಮಾವಾಸ್ಯೆ ದಿನ ಮಾಡಿ. ಅಮಾವಾಸ್ಯೆ ದಿನ ಸಂಜೆ ಸಾಧಾರಣ 5ರಿಂದ 6:30 ಒಳಗೆ ಹೊಸ್ತಿಲ ಪೂಜೆಯನ್ನು ಮಾಡಿ. ಏನು ಬಹಳ ಆಡಂಬರ ಮಾಡಬೇಕಾಗಿದ್ದೇನಿಲ್ಲ. ನೀವು ಹಳದಿ ನೀರಲ್ಲಿ ಬಾಗಿಲನ್ನು ಒರೆಸ್ಬಿಟ್ಟು ಆಮೇಲೆ ರಂಗೋಲಿಯನ್ನು ಹಾಕಿ ಅರಿಶಿಣ ಕುಂಕುಮವನ್ನು ಲೇಪನ ಮಾಡಿ ಆಮೇಲೆ ಒಂದು 4 ಹೂವನ್ನು ಇಟ್ಟು 2 ದೀಪವನ್ನು ಹಚ್ಚಿ ಒಂದು ಊದುಬತ್ತಿಯನ್ನು ಬೆಳಗಿ ಆ ದ್ವಾರಲಕ್ಷ್ಮಿ ಹತ್ರ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಸಾಕು. ಪ್ರತಿಯೊಂದು ಇದನ್ನು ಅಮಾವಾಸ್ಯೆಯಲ್ಲಿ ಮಾಡಿ ಸಕ್ಕರೆ ತಂದು ನೈವೇದ್ಯ ಇಡೋದು ಪ್ರತಿ ಅಮಾವಾಸ್ಯೆಗೆ ಮಾಡಿ. ಆಗ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಸುಧಾರಣೆ ಎಷ್ಟರ ಮಟ್ಟಿಗೆ ಅಂದರೆ ಕ್ರಮೇಣ 100ರಲ್ಲಿ ಒಂದು 5% ಕಾಣ್ತಾ ಬರುತ್ತೆ, 10% ಕಾಣ್ತಾ ಬರುತ್ತೆ. ಸಾಕು ನಮಗೆ ಒಂದು 20-30% ನಮಗೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ಕೊಂಡು ಅಥವಾ ಮನೆಯಲ್ಲಿ ಎಲ್ಲ ಇದೆಯಪ್ಪ ದೇವರೇ ಉಣ್ಣಂಗಿದೆ ತಿನ್ನಂಗಿದೆ ಅನ್ನೋಂಗೆ ಆದರೂ ಸಾಕು, ನಮಗೆ ಅಷ್ಟಾಗುತ್ತೆ. ಖಂಡಿತವಾಗಿಯೂ ಇದನ್ನು ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.